ಟಿ20 ವರ್ಲ್ಡ್ ಕಪ್ 2024 ಈ ಐವರಿಗೆ ಭಾರತ ಟಿ20 ವಿಶ್ವಕಪ್ ತಂಡದಲ್ಲಿ ಸ್ಥಾನ ಸಿಗುವುದು ಡೌಟ್. 17ನೇ ಆವೃತ್ತಿಯ IPL ಟೀಮ್ ಇಂಡಿಯಾ ಹಾಗೂ ಟೀಮ್ ಇಂಡಿಯಾ ಆಟಗಾರರಿಗೆ ಬಹಳ ಮುಖ್ಯವಾಗಿದೆ. ಏಕೆಂದರೆ ಇದೇ ಜೂನ್ನಲ್ಲಿ ಟಿ20 ವಿಶ್ವಕಪ್ ನಡೆಯುತ್ತಿರುವುದರಿಂದ ಈ $1 ಮಿಲಿಯನ್ ಟೂರ್ನಿಯಲ್ಲಿ ಮಿಂಚುವ ಭಾರತದ ಆಟಗಾರರಿಗೆ ಟೀಮ್ ಇಂಡಿಯಾದ ಕದ ತೆರೆಯಲಿದೆ. ಇದುವರೆಗೆ ನಡೆದಿರುವ ಪಂದ್ಯಗಳಲ್ಲಿ ಯಾವ ಆಟಗಾರ ಉತ್ತಮ ಪ್ರದರ್ಶನ ನೀಡಿದ್ದಾನೋ ಅವನಿಗೆ ಟೀಮ್ ಇಂಡಿಯಾ ಕದ ತೆರೆಯಲಿದೆ. ಹಾಗೆಯೇ ಯಾರು ಕಳಪೆ ಪ್ರದರ್ಶನ ನೀಡಿದ್ದಾರೋ ಅವರು ಟೀಮ್ ಇಂಡಿಯಾದಿಂದ ಹೊರಬೀಳಲಿದ್ದಾರೆ. ಅವರಲ್ಲಿ ಇದುವರೆಗೆ ಕಳಪೆ ಪ್ರದರ್ಶನ ನೀಡಿರುವ ಈ ಐವರಿಗೆ ಟಿ20 ವಿಶ್ವಕಪ್ ತಂಡದಲ್ಲಿ ಸ್ಥಾನ ಸಿಗುವುದು ಅನುಮಾನವಾಗಿದೆ. ರವಿಚಂದ್ರನ್ ಅಶ್ವಿನ್ IPL 2024ರಲ್ಲಿ ರಾಜಸ್ಥಾನ್ ರಾಯಲ್ಸ್ ಪರ ಆಡುತ್ತಿರುವ ಅಶ್ವಿನ್ ಇದುವರೆಗೆ ಆಡಿದ 6 ಪಂದ್ಯಗಳಲ್ಲಿ ಕೇವಲ 1 ವಿಕೆಟ್ ಮಾತ್ರ ಪಡೆದಿದ್ದಾರೆ. ಹೀಗಾಗಿ ಅಶ್ವಿನ್ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಪಡೆಯುವುದು ಕಷ್ಟ. ಯಶಸ್ವಿ ಜೈಸ್ವಾಲ್ ಈ ಹೆಸರು ಆಘಾತಕಾರಿಯಾಗಿರಬಹುದು. IPL 2024 ಪ್ರಾರಂಭವಾಗುವ ಮೊದಲು ಜೈಸ್ವಾಲ್ ತಂಡದಲ್ಲಿ ಆಯ್ಕೆಯಾಗಲು ಪ್ರಬಲ ಸ್ಪರ್ಧಿಯಾಗಿದ್ದರು. ಆದರೆ IPL 2024ರಲ್ಲಿ ಜೈಸ್ವಾಲ್ ಅವರ ಪ್ರದರ್ಶನವನ್ನು ನೋಡಿದ ನಂತರ ಆಯ್ಕೆದಾರರು ಈಗ ಇವರಿಗೆ ಆದ್ಯತೆ ನೀಡುವ ಸಾಧ್ಯತೆಯಿಲ್ಲ. IPL 2024ರಲ್ಲಿ ಆಡಿರುವ 7 ಇನ್ನಿಂಗ್ಸ್ಗಳಲ್ಲಿ ಜೈಸ್ವಾಲ್ ಒಂದೇ ಒಂದು ಅರ್ಧಶತಕ ಸಿಡಿಸಿಲ್ಲ. ಇದುವರೆಗೆ ಜೈಸ್ವಾಲ್ 121 ರನ್ ಕಲೆಹಾಕಲಷ್ಟೇ ಶಕ್ತರಾಗಿದ್ದಾರೆ. ಈ ಕೆಟ್ಟ ಅಂಕಿಅಂಶಗಳ ಹೊರತಾಗಿ ವಿರಾಟ್ರನ್ನು ಆರಂಭಿಕರಾಗಿ ಕಣಕ್ಕಿಳಿಸುವ ತವಕದಲ್ಲಿರುವ ತಂಡದ ಮ್ಯಾನೇಜ್ಮೆಂಟ್ನ ಆಲೋಚನೆಯು ಜೈಸ್ವಾಲ್ ಹಾದಿಯಲ್ಲಿ ಕಷ್ಟಕರವಾಗಿಸಿದೆ. ಇಶಾನ್ ಕಿಶನ್ IPLನಲ್ಲಿ ಇದುವರೆಗೆ ಆಡಿರುವ ಪಂದ್ಯಗಳಲ್ಲಿ ಇಶಾನ್ ಅವರ ಪ್ರದರ್ಶನದಲ್ಲಿ ಸ್ಥಿರತೆ ಕಂಡುಬಂದಿಲ್ಲ. ಆಡಿರುವ 6 ಇನ್ನಿಂಗ್ಸ್ಗಳಲ್ಲಿ ಕೇವಲ ಒಂದು ಅರ್ಧಶತಕ ಸಹಿತ ಕಿಶನ್ 184 ರನ್ ದಾಖಲಿಸಿದ್ದಾರೆ. ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ರಿಷಭ್ ಪಂತ್ ಫಿಟ್ ಆಗಿದ್ದು ಫಾರ್ಮ್ನಲ್ಲಿ ಕಾಣಿಸಿಕೊಳ್ಳುತ್ತಿರುವುದರಿಂದ ಇಶಾನ್ ಕಿಶನ್ ಆಯ್ಕೆಯು ಕಷ್ಟ ಎನಿಸುತ್ತಿದೆ. ಶ್ರೇಯಸ್ ಅಯ್ಯರ್ KKR ನಾಯಕರಾಗಿರುವ ಅಯ್ಯರ್ ಅವರು IPL 2024ರಲ್ಲಿ ಆಡಿದ ಮೊದಲ 6 ಇನ್ನಿಂಗ್ಸ್ಗಳಲ್ಲಿ ವಿಶೇಷವಾದ ಏನನ್ನೂ ಮಾಡಲು ಸಾಧ್ಯವಾಗಿಲ್ಲ. ಇದುವರೆಗೆ ಕೇವಲ 140 ರನ್ ಬಾರಿಸಿರುವ ಅಯ್ಯರ್ ಅವರು ಕಳಪೆ ಫಾರ್ಮ್ ಅವರ ಆಯ್ಕೆಗೆ ಅಡ್ಡಿಯಾಗುವ ಸಾಧ್ಯತೆಗಳಿವೆ. ಜಿತೇಶ್ ಶರ್ಮಾ ಈ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ಗೆ ಭಾರತ ತಂಡದ ಮ್ಯಾನೇಜ್ಮೆಂಟ್ ಬೆಂಬಲ ನೀಡಿರಬಹುದು. ಆದರೆ ರಿಷಭ್ ಪಂತ್ ಮರಳಿದ ನಂತರ ಅವರ ಆಯ್ಕೆಯ ನಿರೀಕ್ಷೆ ಕಡಿಮೆಯಾಗಿದೆ. ಅದಕ್ಕೂ ಮಿಗಿಲಾಗಿ ಸಂಜು ಸ್ಯಾಮ್ಸನ್ ಅವರ ದಿಟ್ಟ ಪ್ರದರ್ಶನವು ಜಿತೇಶ್ ಆಟಕ್ಕೆ ಮಸುಕಾಗುತ್ತಿದೆ. ಜಿತೇಶ್ ಶರ್ಮಾ IPL 2024ರ ಮೊದಲ 6 ಇನ್ನಿಂಗ್ಸ್ಗಳಲ್ಲಿ ಕೇವಲ 106 ರನ್ ಗಳಿಸಿರುವುದು ಅವರ ಆಯ್ಕೆಗೆ ಹಿನ್ನಡೆಯುಂಟು ಮಾಡುತ್ತಿದೆ.